ಜಿಪ್ ರೂಲ್ನ ಫಾಲೋ ಮಾಡಿ ನಿಮ್ಮ ವೆಯ್ಟ್ನ ಈಸಿಯಾಗಿ ಕಡಿಮೆ ಮಾಡಿಕೊಡಿ. ಜಿಪ್ ರೂಲ್ ಏನು ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ವಿಡಿಯೋ ಕೊನೆವರೆಗೂ ನೋಡಲೇಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪಾ. ಇವತ್ತು ನಾನು ಮಸೂರ್ ದಾಳು ಮತ್ತು ಓಟ್ಸ್ನ ಯೂಸ್ ಮಾಡಿ ದೋಸೆ ಮಾಡ್ತಾ ಇದ್ದೀನಿ. ಪ್ರೋಟೀನ್ ಮತ್ತು ಫೈಬರ್ನ ಮಿಕ್ಸ್ ಮಾಡಿ ಒಂದು ದೋಸೆ ಮಾಡ್ತಾ ಇದ್ದೀನಿ. ದೋಸೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಬಿಫೋರ್ ನೈಟು ಮಸೂರ್ ದಾಲ್ನ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಓವರ್ ನೈಟ್ ಅದನ್ನ ನೆನೆಯೋಕ್ಕೆ ಬಿಡಬೇಕು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ನೀವು ಮನೆಯಲ್ಲಿ ಮಸೂರ್ ದಾಲ್ ಇಲ್ಲ ಅಂದರೆ ಹೆಸರು ಕಾಳಾದರೂ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಕಡಲೆಬೇಳೆ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಒಟ್ಟು ಬಿಫೋರ್ ನೈಟ್ ಅದನ್ನ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ನೆನೆಯೋಕ್ಕೆ ಬಿಡಬೇಕು. ವೆಯ್ಟ್ ಲಾಸ್ ಡಯಟ್ ಮಾಡಬೇಕಾದ್ರೆ ಪ್ರೋಟೀನ್ಸು ತುಂಬಾ ಇಂಪಾರ್ಟೆಂಟು. ಹಾಗಾಗಿ ನಾವು ಪ್ರೋಟೀನ್ಸ್ ಮೇಲೆ ತುಂಬ ಫೋಕಸ್ ಮಾಡಬೇಕಾಗುತ್ತೆ. ಆ ನೆಂದಿರೋ ಮಸೂರ್ ದಾಲ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ 2 ಸ್ಪೂನ್ ಓಟ್ಸ್ನ ಹಾಕ್ಕೊಳ್ಳೋಣ. ಇಲ್ಲಿ ನಾನು ಮಸಾಲ ಓಟ್ಸ್ನೇನು ಯೂಸ್ ಮಾಡ್ತಿಲ್ಲ, ಪ್ಲೈನ್ ಓಟ್ಸ್ನೇ ಯೂಸ್ ಮಾಡ್ತಾಯಿದ್ದೀನಿ. 2 ಸ್ಪೂನ್ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಇದು ನೋಡಿ ಈ ಥರ ರುಬ್ಕೋಬೇಕು. ಟೆಕ್ಸ್ಚರ್ ಈ ಥರ ಬರಬೇಕು. ನೆಕ್ಸ್ಟು ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಒಂದು ತವ ಇಡಿ. ತವ ಬಿಸಿ ಆದಮೇಲೆ ಸ್ವಲ್ಪ ವೆರಿ ಲಿಟ್ಲ್ ಕ್ವಾಂಟಿಟಿ ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡು ದೋಸೆನ ಹಾಕ್ಕೊಳ್ಳಿ. ಇದನ್ನು ಒಂದಿನ ಮುಂಚೆನೇ ನಾವು ರುಬ್ಬಿಟ್ರೆ ಅದು ಇನ್ನೂ ಒಳ್ಳೆಯದು. ಯಾಕಂದರೆ ಫರ್ಮೆಂಟ್ ಆಗುತ್ತೆ, ಗುಡ್ ಬ್ಯಾಕ್ಟೀರಿಯಾ ಎಲ್ಲ ನಮ್ಮ ಬಾಡಿಗೆ ಸೇರಿದಂಗೆ ಆಗುತ್ತೆ. ನನಗೆ ಟೈಮ್ ಇಲ್ಲ, ಸೊ ನಾನು ಇವತ್ತೇ ರುಬ್ಬಿ ಇವತ್ತೇ ದೋಸೆ ಹಾಕ್ತಿದ್ದೀನಿ. ನಿಮಗೆ ಟೈಮ್ ಇದ್ದರೆ ಬಿಫೋರೇ ರುಬ್ಬಿಟ್ಕೊಳ್ಳಿ. ಅದು ಫರ್ಮೆಂಟ್ ಆದರೆ ನಮ್ಮ ಆರೋಗ್ಯಕ್ಕೆ ಇನ್ನೂ ಒಳ್ಳೆಯದಾಗುತ್ತೆ. ನೋಡಿ ಇಲ್ಲಿ ದೋಸೆ ಬೆಂದಿದೆ, ಒಂದು ಸಲ ತಿರುಗಿಸ್ಕೊಡೋಣ. ನಾನು ಇಲ್ಲಿ ಆಯಿಲ್ ಏನು ಮತ್ತೆ ಯೂಸ್ ಮಾಡ್ತಿಲ್ಲ, ಆಗಲೇ ಎಷ್ಟು ಯೂಸ್ ಮಾಡಿದ್ನೋ ಅಷ್ಟೇ. ಯಾಕಂದರೆ ಡಯೆಟಲ್ಲಿ ಇರಬೇಕಾದ್ರೆ ಜಾಸ್ತಿ ಆಯಿಲ್ನ ತಿನ್ನಬಾರ್ದು, ರೆಸ್ಟ್ರಿಕ್ಟ್ ಮಾಡಬೇಕಾಗುತ್ತೆ. ಸೊ ನಮ್ಮ ದೋಸೆ ರೆಡಿ ಆಯಿತು. ಡಯೆಟ್ ಜೊತೆಗೆ ನಿಮಗೆ ಟೈಮ್ ಇದ್ದರೆ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿನೂ ಮಾಡ್ಕೊಳ್ಳಿ. ಅದು ಎಕ್ಸಸೈಸ್ ಆಗಿರ್ಬೋದು, ವಾಕ್ ಆಗಿರ್ಬೋದು. ಇವೆರಡೂ ನಿಮ್ಗೆ ಬೋರ್ ಅನಿಸಿದ್ರೆ ಸುಮ್ಮನೆ ಮ್ಯೂಸಿಕ್ ಆನ್ ಮಾಡಿ ನಿಮ್ಮ ಮನಸ್ಸಾ ಇಚ್ಛೆ ಹೆಂಗೆ ಬರುತ್ತೋ ಹಂಗೆ ಕುಣೀರಿ, ಏನು ತೊಂದರೆ ಇಲ್ಲ. ಡಿಟಾಕ್ಸ್ಗೆ ಚಿಯಾ ಸೀಡ್ಸ್ನ ತಗೊಂಡಿಲ್ಲ, ಜೀರಿಗೆ ನೀರನ್ನ ತಗೊಂಡಿದ್ದೀನಿ. ನಾನಿಲ್ಲಿ 1 ದೋಸೆ, 1 ಕಪ್ ಮೊಸರು, 3 ಸ್ಲೈಸ್ ಸೌತೆಕಾಯಿ, 1 ಹೋಲ್ ಎಗ್, ಸ್ವಲ್ಪ ಚಟ್ನಿ, ಸ್ವಲ್ಪ ಕರಿ ತಗೊಂಡಿದ್ದೀನಿ. ಇದಿರಲಿ. ಅದೇನು ಜಿಪ್ ರೂಲ್ ಹೇಳಮ್ಮ ತಾಯಿ ಅಂತೀರಾ? ಹೌದು ಫ್ರೆಂಡ್ಸ್, ಜಿಪ್ ರೂಲ್ ಅಂದರೆ ಬೇರೆ ಏನೂ ಅಲ್ಲ. ನೀವು ಆಫ್ಟರ್ 7 ನಿಮ್ಮ ಬಾಯಿಗೆ ಜಿಪ್ ಹಾಕ್ಕೋಬೇಕು. ಜಸ್ಟ್ ನೀರು ಕುಡಿಯೋಕ್ಕೆ ಮತ್ತು ಮಾತಾಡೋಕ್ಕಷ್ಟೇ ಬಾಯಿನ ಓಪನ್ ಮಾಡೋಕ್ಕೆ, ನೀವು ಏನು ತಿನ್ನೋಕ್ಕೆ ಹೋಗಬಾರ್ದು. ಈ ರೂಲ್ ತುಂಬ ಚೆನ್ನಾಗಿ ನಮ್ಮ ವೆಯ್ಟ್ ರಿಡಕ್ಷನ್ಗೆ ಕೆಲಸ ಮಾಡುತ್ತೆ. ಬೇಕಾದರೆ ನೀವು 1 ವೀಕ್ ಟ್ರೈ ಮಾಡಿ, ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಆಫ್ಟರ್ 7 ನಾವು ನಮ್ಮ ಡಿನ್ನರ್ನ ಸ್ಟಾಪ್ ಮಾಡಬೇಕು. ಬಿಫೋರ್ 7 ನಮ್ಮ ಡಿನ್ನರ್ನ ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಈ ಥರ ಮಾಡಿದ್ರೆ ಬಿಫೋರ್ 7 ನಮ್ಮ ಡಿನ್ನರ್ನ ಮುಗಿಸಿ ನಾವು 9-10ಗೆ ನಮ್ಮ ಬ್ರೇಕ್ಫಾಸ್ಟ್ನ ತಿಂದರೆ ಈಸಿಯಾಗಿ ನಮ್ಮ ವೆಯ್ಟ್ ರಿಡ್ಯೂಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ನೀವು ಈ ಟಿಪ್ನ ಟ್ರೈ ಮಾಡಿ, ನಿಮ್ಗೆ ವರ್ಕ್ ಆಯ್ತಾ ಇಲ್ಲ ಕಮೆಂಟ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.